ಎಲ್ರಿಗೂ ನಮಸ್ಕಾರ. ಸೆಕೆಂಡ್ ಸ್ಟ್ಯಾಂಡರ್ಡ್ ಮ್ಯಾಥ್ ಮೇಳ ಎ ಡೇ ಎಟ್ ದ ಬೀಚ್, ಸಮುದ್ರ ತೀರದಲ್ಲಿ ಒಂದು ದಿನ. ಸೊ ಫಸ್ಟಿಗೆ ಏನಿದೆ ಅಂದರೆ ಪಿಕ್ಚರ್ ರೀಡಿಂಗ್. ಇಲ್ಲೂ ಕೂಡ ಪಿಕ್ಚರ್ ರೀಡಿಂಗನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ ಮಕ್ಕಳಿಗೆ ಅಬ್ಸರ್ವ್ ಮಾಡೋಕ್ಕೆ ಹೇಳಬೇಕು, ಏನೇನು ಥಿಂಗ್ಸ್ ಇದೆ, ಯಾವ್ಯಾವ ಟೈಪ್ ಇದೆ, ಯಾವುದು ಎಷ್ಟಿದೆ ಅಂತಕ್ಕಂಥದ್ದು. ಸೊ ಇದು ನಮಗೆ ಮುಂದಕ್ಕೆ ತುಂಬಾ ಗ್ರೂಪಿಂಗ್ ಅಂತಕ್ಕಂಥ ಪಾಠಕ್ಕೆ ತುಂಬ ಯೂಸ್ ಆಗೋದ್ರಿಂದ ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡೋಕ್ಕೆ ಹೇಳಬೇಕು ಮಕ್ಕಳಿಗೆ. ಇಲ್ಲಿ ಕೊಕೊನಟ್ ಟ್ರೀಸ್ ಆ್ಯಂಡ್ ಕೋಕೋನಟ್ಸ್, ಬನಾನಾಸ್, ಆರೆಂಜಸ್, ಹಾಗೆ ಇಲ್ಲಿ ಜಾಕ್ ಫ್ರೂಟ್ ಇದೆ, ಬಲೂನ್ಸ್ ಇದೆ, ಆ್ಯಂಡ್ ಸಮ್ ಏನಿಲ್ಲಿ ಮುತ್ತಿನ ಹಾರಗಳನ್ನು ಕೂಡ ಮಾಡಿದ್ದಾರೆ. ಸೊ ಮತ್ತು ಇಲ್ಲಿ ಬೋಟ್ಸ್ ಇದ್ದಾವೆ. ಸೊ ಅವು ಕೂಡ ಗ್ರೂಪಿಂಗಲ್ಲೇ ಇದೆ. ಸೊ ಪ್ರತಿಯೊಂದು ಗ್ರೂಪಿಂಗಲ್ಲೇ ಇರೋದ್ರಿಂದ ಸೊ ಇದನ್ನು ನಾವೇನು ಮಾಡಬೇಕು, ನೀಟಾಗಿ ಮಕ್ಕಳಿಗೆ ಈ ಒಂದು ಪಿಕ್ಚರನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಒಂದೊಂದು ಪಾಯಿಂಟನ್ನು ಕೂಡ ತುಂಬ ನೀಟಾಗಿ ಅಬ್ಸರ್ವ್ ಮಾಡೋಕ್ಕೆ ಹೇಳಬೇಕು. ಸೊ ನೆಕ್ಸ್ಟ್ ಆಫ್ಟರ್ ದ್ಯಾಟ್ ಇಲ್ಲಿ ಒಂದು ಒಂದು ಕ್ವಶನ್ ಇದೆ. ಲುಕ್ ಎಟ್ ದ ಅಬೋ ಪಿಕ್ಚರ್, ಕೌಂಟ್ ಆ್ಯಂಡ್ ರೈಟ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್ ಗಿವನ್ ಬಿಲೋ. ಕೋಕೋನಟ್ಸ್ ಎಷ್ಟಿದೆ ಕೌಂಟ್ ಮಾಡಿ ಬರಿಬೇಕು. 5, 10, 15. ಸೊ ಇಲ್ಲಿ 20, 25, 26, 27. ಸೊ 27. Children, 1, 2, 3, 4, 5, 6 children. 6 children are there. Boats ಎಷ್ಟಿದೆ? ಸೊ 4 ಬೋಟ್ಸ್ ಅಂತಂದರೆ ಸೊ ಕರೆಕ್ಟ್ 4 ಬೋಟ್ಸ್ ಅಂತಂದು ಹೇಳಿದರೆ ಕೂಡ ಇಲ್ಲಿ 4 3s 12, ಅಂದರೆ 4 3s ಹೇಳೋದು ಬೇಡ. 4 4 8 8 4 12 1 2 3 4 ಎಣಿಸ್ಕೊಳ್ಳಿ ಅವ್ರ ಮಕ್ಕಳು. ಸೊ ಆರೆಂಜಸ್ ಎಷ್ಟಿದೆ? ಸೊ ಆರೆಂಜಸ್ ಸೊ ಒಂದು ಪುಟ್ಟಿನಲ್ಲಿ 1 2 3 5 6 10 10 10 20 ಆರೆಂಜಸ್ ಆರ್ ದೇರ್. ಸೊ ಈ ಥರ ಮಕ್ಕಳಿಗೆ ಪ್ರತಿಯೊಂದು ವಸ್ತುವನ್ನು ಅಬ್ಸರ್ವ್ ಮಾಡಿ ಹೇಳ್ತಕ್ಕಂಥದ್ದು. ಸೊ ಇಷ್ಟೇ ಕ್ವಶನ್ ಇದೆ ಅಂತ ನಾನು ಅಂದ್ಕೊಳ್ಳೋದು ಬೇಡ, ಬೇರೆದಕ್ಕೂ ಕೂಡ ನಾವು ಕ್ವಶನನ್ನು ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಣ. ಹೌ ಡಿಡ್ ಕೌಂಟ್ ದೆಮ್? ಡಿಡ್ ಯು ಕೌಂಟ್ ದೆಮ್ ಒನ್ ಬೈ ಒನ್ ಆರ್ ಇನ್ ಬಂಚಸ್ ಆಫ್ ಆರ್ ಗ್ರೂಪ್ಸ್? ಸೊ ನೋಡಿ ಇಲ್ಲಿ ಆಗಲೇ ಹೇಳಿದ್ದಾರೆ, ಒಂದು 1 2 3 4 ಅಂತ ಎಣಿಸ್ಕೊಂಡು ಹೋದ್ರಾ, ಅಥವಾ ಬಂಚಸಲ್ಲಿ ಎಣಿಸಿದ್ರ, ಗ್ರೂಪಲ್ಲಿ ಎಣಿಸಿದ್ರ, ಮಗು ಯಾವ ಥರ ಬೇಕಾದರೂ ಎಣಿಸಿರಲಿ. ಸೊ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನು, ಲುಕ್ ಎಟ್ ದ ಲೆಟಸ್ ಡೂ ಅಂತ. ಲುಕ್ ಎಟ್ ದ ಶಾಪ್ಸ್ ಸೋನ್ ಇನ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಶಾಪ್ಸ್ಗಳನ್ನು ನೋಡಿ ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಲುಕ್ ಎಟ್ ದ ಶಾಪ್ಸ್ ಶೋನ್ ದ ಪಿಕ್ಚರ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ದೇರ್ ಆರ್ ಡ್ಯಾಶ್ ನೆಕ್ಲೆಸಸ್ ಆಫ್ ಶೆಲ್ಸ್ ವಿತ್ 10 cells ಇನ್ ಈಚ್ ನೆಕ್ಲೆಸ್ ಅಂತ. ಅಂದರೆ ಇಲ್ಲಿ ಒಂದೊಂದರಲ್ಲೂ ಕೂಡ ಏನಾಗಿದೆ, 10 ಮಣಿಗಳನ್ನು ಹಾಕಿ ಶೆಲ್ಸ್ಗಳಿಂದ ಮಾಡಿರ್ತಕ್ಕಂಥ ನೆಕ್ಲೆಸಸ್ ಇದೆ. ಸೊ ಎಷ್ಟು ನೆಕ್ಲೆಸಸ್ ಇದೆ? 1 2 3 4 5 6 7 8 9 10. ಸೊ 10 ನೆಕ್ಲೆಸಸ್ ಇದೆ ಇಲ್ಲಿ. ಸೊ ಏನು ಹೇಳಬೇಕು? 10 ನೆಕ್ಲೆಸಸ್. ದೇರ್ ಆರ್ ಡ್ಯಾಶ್ ಗ್ರೂಪ್ಸ್ ಆಫ್ ಬಲೂನ್ಸ್ ವಿತ್ ಡ್ಯಾಶ್ ಬಲೂನ್ಸ್ ಇನ್ ಈಚ್ ಗ್ರೂಪ್ ಆ್ಯಂಡ್ ಡ್ಯಾಶ್ ಲೂಸ್ ಬಲೂನ್ಸ್. ನೋಡ್ರಿ, ಡ್ಯಾಶ್ ದೇರ್ ಆರ್ ಡ್ಯಾಶ್ ಗ್ರೂಪ್ಸ್ ಆಫ್ ಬಲೂನ್. ಎಷ್ಟು ಗ್ರೂಪ್ಸ್ ಇದೆ ಬಲೂನದ್ದು? ಸೊ ಇಲ್ಲಿ ಗ್ರೂಪ್ ಹೇಗೆ ನೋಡಿ, ಇದು 4ದೊಂದು ಗ್ರೂಪ್ ಮಾಡಿದ್ದಾರೆ. 4 ಎಷ್ಟು ಗ್ರೂಪ್ ಮಾಡಿದ್ದಾರೆ? 5 ಗ್ರೂಪ್ ಇದೆ. ಸೊ ಇನ್ ಈಚ್ ಗ್ರೂಪ್ 4 ಬಲೂನ್ಸು, 6 ಗ್ರೂಪ್ಸ್, 1 2 3 4 5 6 ಗ್ರೂಪು. ಸೊ 1 ಗ್ರೂಪಲ್ಲಿ 4, 6 ಗ್ರೂಪು, 1 ಗ್ರೂಪಲ್ಲಿ 4 ಬಲೂನ್ಸು. ಸೊ 2 ಒಂದು ಬಲೂನ್ಸು ಸಪ್ರೇಟಾಗಿ ಇದೆ. ಸೊ ಇಲ್ಲಿ ಆನ್ಸರ್ನ ಏನು ಬರಿಬೇಕು? ದೇರ್ ಆರ್ 6 groups of balloon, 4 balloons in each group and 2 loose balloons ಅಂತ ಆನ್ಸರ್ ಬರಿಬೇಕು. ಸೊ ನೆಕ್ಸ್ಟ್ ಥರ್ಡ್ ಒನ್, ದೇರ್ ಆರ್ ಡ್ಯಾಶ್ ಬಂಚಸ್ ಆಫ್ ಬನಾನಾಸ್ ವಿತ್ ಡ್ಯಾಶ್ ಬನಾನಾಸ್ ಇನ್ ಈಚ್ ಬಂಚ್ ಆ್ಯಂಡ್ ಡ್ಯಾಶ್ ಲೂಸ್ ಬನಾನಾಸ್ ಅಂತ ಇದೆ. ಸೇಮ್ ಕ್ವಶನ್. ಸೊ ಇಲ್ಲಿ ಬನಾನಾಸ್ನ ಕೇಳಿದ್ದಾರೆ. ಸೊ ಇಲ್ಲಿ ಏನು ಮಾಡಬೇಕು? ಸೊ ಎಷ್ಟು ಬನಾನಾಸ್? ಒಂದು ಬನಾನಾ ಗ್ರೂಪಲ್ಲಿ 10 ಇದ್ದಾವೆ. ಸೊ ಎಷ್ಟು ಗ್ರೂಪ್ ಇದೆ? 2 3 4 5 6 ಗ್ರೂಪ್ಸ್ ಆಫ್ ಬನಾನಾ, 10 bananas in each groups and 4 bananas, 4 loose bananas. ಸೊ ಇಲ್ಲಿ ಆನ್ಸರ್ನ ಏನಂತ ಬೇಕು? ದೆರ್ ಆರ್ 6 bunches of banana, 10 bananas in each group and 4 loose bananas. Next B question,
Surabhi has collected some seashells. She wants to help her mother in making bracelets and necklaces. Surabhi has made dash groups of shells with dash number of each shell ಅಂತ. ಸೊ ಇಲ್ಲಿ ಸುರಭಿ ಮಾಡಿರ್ತಕ್ಕಂಥ ನೆಕ್ಲೆಸ್ಗಳು ಬ್ರಾಸ್ಲೆಟ್ಸ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಈಚ್ ಗ್ರೂಪಲ್ಲಿ 5 ಶೆಲ್ಸ್ಗಳನ್ನು ಹಾಕಿದ್ದಾಳೆ. ಸೊ ಹೌ ಮೆನಿ ಶೆಲ್ಸ್ ಶಿ ಮೇಡ್? 1 2 3 4 5 6 7 8 9 10. So 10 groups of shells with 5 number of shells in each group. And again her mother, D question, her mother has made dash groups of shells with dash number of shells in each group for her ಅಂತ ಹೇಳಿದ್ದಾರೆ. ಸೊ ಅವುಗಳನ್ನು ಇವಳ ತಾಯಿ ಏನು ಮಾಡಿದ್ದಾರೆ, 5 ಗ್ರೂಪ್ಸ್ ಆಫ್ ಶೆಲ್ಸ್ ಇನ್ 10 ನಂಬರ್ ಆಫ್ ಶೆಲ್ಸ್ ಅಂತಕ್ಕಂಥದ್ದು, ಒಂದರಲ್ಲಿ ಹತ್ತಿರ್ತಕ್ಕಂಥ 5 ಗುಂಪುಗಳನ್ನು ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ ಒಂದು ಟಂಗ್ ಟ್ವಿಸ್ಟರ್ ಕೂಡ ಇದೆ, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿದ್ರಿ. ಶೀ ಸೆಲ್ಸ್ ಸೀ ಶೆಲ್ಸ್ ಎಟ್ ದ ಸೀ ಶೋರ್. ಶೀ ಸೆಲ್ಸ್ ಶೀ ಶೆಲ್ಸ್ ಎಟ್ ದ ಸೀ ಶೋರ್. ಇದನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟ್ ಬಂದು ಮತ್ತೆ ಏನಿದೆ, ಲೆಟಸ್ ಥಿಂಕ್. ಲೆಟಸ್ ಲಿಸ್ಟ್ ಔಟ್ ದ ಆಬ್ಜೆಕ್ಟ್ಸ್ ದಟ್ ಕಮ್ ಇನ್ ಪ್ಯಾಕ್ಸ್ ಆಫ್ 10. 10 ಬ್ಲಾಕ್ಗಳಲ್ಲಿ ಬರ್ತಕ್ಕಂಥ ವಸ್ತುಗಳನ್ನು ಬರೀರಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸೊ 10 ಅದರಲ್ಲಿ ಮ್ಯಾಚ್ ಬಾಕ್ಸ್ ಬರ್ತವೆ, ಮ್ಯಾಚ್ ಬಾಕ್ಸ್ ಡಬ್ಬಿ ತೊಗೊಳ್ತೀವಲ್ಲ ಅದು ಬರುತ್ತೆ. ಸೊ 10 ಗುಂಪಿನಲ್ಲಿ ಲಿಸ್ಟ್ ಔಟ್ ದ ಆಬ್ಜೆಕ್ಟ್ ದಟ್ ಕಮ್ ಇನ್ ಪ್ಯಾಕ್ಸ್ ಆಫ್ 10 ಅಂತಕ್ಕಂಥದ್ದನ್ನು. ಸೊ ಮತ್ತೆ ಯಾವ್ದಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ಬರೀಬೇಕು. ಇನ್ನು ಟೇಸ್ಟಿ ಚೀಕೂಸ್. ಸೊ ಹಿಯರ್ ಈಸ್ ಅ ಚೀಕೂಸ್ ಶಾಪ್ ಈಸ್ ದೇರ್, ಫ್ರೂಟ್ ಶಾಪ್. Manoj is helping his father in selling chicus that he has arranged in the ಟ್ರೇಸಲ್ಲಿ ಅರೇಂಜ್ ಮಾಡಿ ಅವ್ರ ಅಪ್ಪನಿಗೆ ಮನೋಜ್ ಏನು ಮಾಡಿದ್ದಾನೆ, ಹೆಲ್ಪ್ ಮಾಡ್ತಾನೆ. ಸೊ ದೇರ್ ಆರ್ ಡ್ಯಾಶ್ ಚಿಕ್ಕೂಸ್ ಅಂತ ಹೇಳಿದ್ದಾರೆ. ಸೊ 10 ಕೌಂಟ್ ಮಾಡಿದರೆ ನಾವಿಲ್ಲಿ 80 ಚಿಕ್ಕೂಸ್ ಆರ್ ದೇರ್. ಹೌ ಮೆನಿ ಚಿಕ್ಕೂಸ್ ಆರ್ ದೇರ್ ಇನ್ ಟೋಟಲ್ ಅಂತ ಹೇಳಿದರೆ, ಸೊ 80 ಚಿಕ್ಕೂಸ್, ಇಲ್ಲಿ 8 ಟ್ರೇಸ್. ನಿಮಿಷ. ಸೊ ದೇರ್ ಆರ್ ಡ್ಯಾಶ್ ಚಕ್ಕೂಸ್ ಇನ್ ಒನ್ ಟ್ರೇನಲ್ಲಿ 10. ಸೊ ಟೋಟಲ್ 80 ಚೀಕೂಸ್. ನೆಕ್ಸ್ಟ್ 25 ಚೀಕೂಸ್, ಟ್ರೇಸ್ ಆಫ್ 10 ಚೀಕೂಸ್ ಆ್ಯಂಡ್ 10 ಡ್ಯಾಶ್ ಚೀಕೂಸ್. ಅಂದರೆ ಈಗ 25 ಚೀಕೂಸ್ ಬೇಕು ಮನೋಜ್ ಬೇರೆಯವ್ರಿಗೆ ಕೊಡೋಕ್ಕೆ. ಸೊ ಟ್ರೇಸ್ ಎಷ್ಟು ತೊಗೋಬೇಕು ಅವನು? 2 ಟ್ರೇಸ್ ಆ್ಯಂಡ್ 5 ಚೀಕೂಸ್. 2 ಟ್ರೇ ತೊಗೊಂಡು 5 ಚೀಕೂಸ್ನ ಮಾಡಬೇಕು. ನೆಕ್ಸ್ಟ್ 43 ಮಾಡಬೇಕು ಅಂದರೆ 4 ಟ್ರೇಸ್ 3 ಚೀಕೂಸ್. 35 ಮಾಡಬೇಕಂದ್ರೆ 3 ಟ್ರೇಸು 5 ಚೀಕೂಸ್. 58 ಮಾಡಬೇಕಂದ್ರೆ 5 ಟ್ರೇಸು 8 ಚೀಕೂಸ್. ಸೊ ಈ ಪಿಕ್ಚರ್ ಕೂಡ ಇದೆ ಆಲ್ರೆಡಿ, ಹಾಗಾಗಿ ಮಕ್ಕಳಿಗೆ ಸ್ವಲ್ಪ ಆ ಪಿಕ್ಚರ್ನ ಗಮನಿಸಿ ಆನ್ಸರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಮ್ಯಾಚ್. ಲೆಟಸ್ ಮ್ಯಾಚ್. 80 ಚೀಕೂಸ್ ಅಂತ ಇದೆ. ಸೊ 80 ಚೀಕೂಸ್ ಎಲ್ಲಿದೆ? ಇಲ್ಲಿ ಮ್ಯಾಚ್ ಮಾಡೋದು. 72, here are the 72 chickus. 56, here is 56 chickus. 28 chickus, here is a 28 chickus. Next ಬಂದು fun with blocks and stripes. Look at my block stick. ಬ್ಲಾಕ್ಸ್ಗಳಿಂದ ಸ್ಟಿಕ್ ಮಾಡಿದ್ದಾಳೆ ಇವಳು. ಸೊ ಕ್ಯಾನ್ ಯು ಟೆಲ್ ಮಿ ಹೌ ಮೆನಿ ಬ್ಲಾಕ್ಸ್ ಆರ್ ದೇರ್ ಇನ್ ದಿಸ್ ಬ್ಲಾಕ್ ಸ್ಟಿಕ್? 1 ಬ್ಲಾಕ್ ಸ್ಟಿಕ್ ಈಸ್ ಈಕ್ವಲ್ ಟು 1 ಬ್ಲಾಕ್ ಏನಾಗಿದೆ ಅಂತ ಹೇಳಿದಾಳೆ. ಒಂದು ಪೆಟ್ಟಿಗೆಯಲ್ಲಿ ಎಷ್ಟು ಪೆಟ್ಟಿಗೆಗಳಿವೆ ಅಂತ ಹೇಳ್ಬೋದು, ಕಡ್ಡಿಗಳಿದೆ ಅಂತ ಹೇಳಬೇಕಂತೆ ನಾವು. ಅಂದರೆ ಒಂದು ಪೆಟ್ಟಿಗೆಯ ಕಡ್ಡಿ ಡ್ಯಾಶ್ ಪೆಟ್ಟಿಗೆಗಳು 1 2 3 4 5 6 7 8 9 10. ಸೊ 10 blocks. So next, can you tell how many units are there in this 10 stripe ಅಂತ. ಸೊ 1 2 ಯೂನಿಟ್ಸ್ ಇರ್ತಕ್ಕಂಥದ್ದು. ಲುಕ್ ಎಟ್ ಮೈ 10 stripe, 2 ಯೂನಿಟ್ಸ್. ನೆಕ್ಸ್ಟ್ ಇಲ್ಲಿ ಲೆಟಸ್ ಡೂ ಅಂತಿದೆ. ಇಲ್ಲಿ 3 blocks, 3 block sticks ಆ್ಯಂಡ್ 4 blocks ಅಂತ. ಸೊ ಟೋಟಲ್ 34. ಇಲ್ಲಿ 1 2 3 4 5 block sticks, 3 blocks, total 53. 4
block sticks, 4 blocks. ಸೊ ಟೋಟಲ್ 44. ಇನ್ನು ಸ್ಟ್ರೈಪ್ಸ್ಗಳಿದೆ. ಸೊ 10 ಸ್ಟ್ರೈಪ್ಸ್ ಎಷ್ಟಿದಾವು? 4 ಇದಾವು. ಯೂನಿಟ್ಸು 6 ಇದೆ. ಸೊ ಟೋಟಲ್ 46 ನಂಬರ್. 10 ಸ್ಟ್ರೈಪ್ಸು 5. ಸೊ ನೆಕ್ಸ್ಟ್ 8 ಸಿಂಗಲ್ ಯೂನಿಟ್ಸ್ ಇರ್ತಕ್ಕಂಥದ್ದು, ಟೋಟಲ್ 58. ಸೊ ಇಲ್ಲಿ 6 ಸ್ಟ್ರೈಪ್ಸು, 8 ಸಿಂಗಲ್ ಯೂನಿಟ್ಸ್, ಟೋಟಲ್ 68. ಮಕ್ಕಳಿಗೆ 10 ಬ್ಲಾಕ್ಗಳನ್ನು ಹೇಳಿಕೊಟ್ಟು ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸು. ಇನ್ನು ಕಂಪ್ಲೀಟ್ ದ ಬಿಲೋ ಟೇಬಲ್ನ ಕಂಪ್ಲೀಟ್ ಮಾಡ್ತಕ್ಕಂಥದ್ದು. ಸೊ 24 ಮೀನ್ಸ್ 2 ಸ್ಟ್ರೈಪ್ಸ್, 10 ಸ್ಟ್ರೈಪ್ಸು, 4 ಯೂನಿಟ್ಸು. 36 ಮೀನ್ಸ್ 3 10 ಸ್ಟ್ರೈಪ್ಸ್, 6 ಯೂನಿಟ್ಸ್. 72 7 10 ಸ್ಟ್ರೈಪ್ಸ್, 2 ಯೂನಿಟ್ಸ್. 69 ಅಂದರೆ 6 10 ಸ್ಟ್ರೈಪ್ಸ್, 9 ಯೂನಿಟ್ಸ್. 46 ಮೀನ್ಸ್ 4 10 ಸ್ಟ್ರೈಪ್ಸ್, 6 ಯೂನಿಟ್ಸ್. ಸೊ ಲೆಟಸ್ ಮೇಕ್ 100 ಮಾಡ್ತಕ್ಕಂಥದ್ದು. ಸೊ 100 ಮಾಡಬೇಕಂದ್ರೆ 10 ಸ್ಟ್ರೈಪ್ಸ್ ನಮಗೆ ಬೇಕು ಅನ್ನೋದನ್ನು ಮಾಡ್ತಕ್ಕಂಥದ್ದು ಮಕ್ಕಳು. ಸೊ ಇಲ್ಲಿ ಈಗ ಯೆಲ್ಲೋ ಮತ್ತು ರೆಡ್ ಸ್ಟ್ರೈಪ್ಸ್ಗಳನ್ನು ಯೂಸ್ ಮಾಡಿ ಟೆನ್ಸ್ದು ಹೇಳಿದ್ದಾರೆ. ಇಲ್ಲಿ ಯೆಲ್ಲೋ 7 ಇದಾವು, 3 ಅಂದರೆ ಈ ಮಗುವಿಗೆ ಈ 100 ಇರ್ತಕ್ಕಂಥದ್ರಲ್ಲಿ ಬೇಗ ಗುರ್ತಿಡಿಲಿ ಅಂದಕ್ಕೆ ಕಲರಿಂದ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲಿ 5 ಯೆಲ್ಲೋ ಆ್ಯಂಡ್ 5 ರೆಡ್ ಸ್ಟ್ರೈಪ್ಸ್. ಹಿಯರ್ 4 ಯೆಲ್ಲೋ 6 ರೆಡ್ ಸ್ಟ್ರೈಪ್ಸ್. ಇಲ್ಲಿ 2 ಯೆಲ್ಲೋ 8 ರೆಡ್ ಸ್ಟ್ರೈಪ್ಸ್. ನೆಕ್ಸ್ಟ್ ಲೆಟಸ್ ಮೇಕ್ 100 ಮಾಡಬೇಕು. ಗೇಮ್ ಇದೆ ಅಂತೆ. ಲೆಟಸ್ ಪ್ಲೇ ದಿಸ್ ಗೇಮ್ ಇನ್ ಗ್ರೂಪ್ಸ್ ಆಫ್ 5 or 6. 5-6 ಜನದ್ದು ಒಂದು ಗುಂಪುಗಳ ಮೂಲಕ ಈ ಒಂದು ಆಟ ಕಳೆದು 1 ಮೆಂಬರ್ ವಿಲ್ ಬಿಕಮ್ ಅ ಬ್ಯಾಂಕರ್. ಈಚ್ ಟೀಮ್ ಮೆಂಬರ್ ವಿಲ್ roll 2 dice together and take that money units from the bank. Whenever there are units that are equal to or more than 10, they will exchange the 10 units for a 10 stripe from the banker. Play the same and collect 10 stripes and put them to make a 100-unit grid. We can also use the items like rajma, pebbles, chana, etc. as units. ಅಂದರೆ 5-6 ಜನದ ಗುಂಪನ್ನು ಮಾಡಿ ಒಬ್ಬರು ಬ್ಯಾಂಕರ್ ಆಗಬೇಕು. ತಂಡದ ಪ್ರತಿ ಸದಸ್ಯರು ಏನು ಮಾಡಬೇಕು? ಒಟ್ಟಿಗೆ 2 ದಾಳಗಳನ್ನು, ಡೈಸ್ಗಳನ್ನು ಉಳಿಸಿ ಎಷ್ಟು ಅಂಕಗಳಷ್ಟು ಘಟಕಗಳನ್ನು, ಯೂನಿಟ್ಸ್ಗಳನ್ನು ಬ್ಯಾಂಕ್ನಿಂದ ತೊಗೊತಾರೆ. 10 ಏನಾದರೂ ಬಂತು ನಮ್ಮ ನಂಬರು ಅಂತಂದರೆ, ಅಥವಾ ಅದಕ್ಕಿಂತ ಹೆಚ್ಚು ಘಟಕಗಳು ಬಂದರೆ ಅವರು ಬ್ಯಾಂಕರ್ನಿಂದ ಏನು ಮಾಡಬೇಕು? 10 ಸ್ಟ್ರೈಪ್ಸ್. ಈಗ 2 ದಾಳದಲ್ಲಿ 6 ಬಂದರೆ ಏನಾಗುತ್ತೆ? 6 6 12 ಆಗ್ಬಿಡ್ತೈತೆ ಅವಾಗ. ಸೊ ಒಂದು 10 ಸ್ಟ್ರೈಪ್ ಕೊಡ್ಬೇಕು. 10 ಬದಲಾಗಿ 10 ಸ್ಟ್ರೈಪನ್ನು, ಅಂದರೆ ಅಲ್ಲಿ 1 2 3 ಇದನ್ನು ಕೊಡೋದಕ್ಕಿಂತ 10 ಸ್ಟ್ರೈಪ್ ಕೊಡಬೇಕು. 10 ಯೂಸ್ ಮಾಡಿ 10ಗೆ 10 ಸ್ಟ್ರೈಪ್ಸ್ ಯೂಸ್ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಮಕ್ಕಳಿಗೆ ಮಾಡೋಕ್ಕೆ ಇದು ಒಂದು ಗೇಮ್ ಅಂತ ಹೇಳಬೇಕು. ಸೊ ಇಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಒಂದು ಬೇರೆ ಥರ, ಅಂದರೆ ಐ ಹ್ಯಾವ್ ಪ್ಲೇಡ್ ಟ್ರಯಾಂಗಲ್ ಕಾರ್ಡ್ ಫಾರ್ ಎ ಗ್ರೂಪ್ ಆಫ್ 10 ಶೆಲ್ಸ್ ಆ್ಯಂಡ್ ಸರ್ಕಲ್ ಕಾರ್ಡ್ ಫಾರ್ 1 ಶೆಲ್. ಸೊ ಸರ್ಕಲ್ ಕಾರ್ಡ್ನ 1 ಶೆಲ್ ಬದಲಾಗಿ ಅವರು ಸರ್ಕಲ್ ಕಾರ್ಡ್ ಇಟ್ಟಿದ್ದಾಳೆ. ಸೊ ಟ್ರಯಾಂಗಲ್ ಕಾರ್ಡನ್ನು, ರೆಡ್ ಕಲರ್ ಟ್ರಯಾಂಗಲ್ಸ್ನ 10 ಅಂತ ಇಂಡಿಕೇಟ್. ಗ್ರೀನ್ ಸರ್ಕಲ್ಲು 1 ಯೂನಿಟ್, ಟ್ರಯಾಂಗಲ್ಲು 10ಸ್ದು ಒಂದು ಗ್ರೂಪನ್ನು ಹೇಳುತ್ತೆ ಅಂತ. ಹಾಗಾಗಿ ಇಲ್ಲಿ ಒಂದು ಆ್ಯಕ್ಟಿವಿಟಿಯನ್ನು ನಾವು ಮಾಡಬೇಕಾಗುತ್ತೆ. ಕಂಪ್ಲೀಟ್ ದ ಫಾಲೋಯಿಂಗ್ ಅಂತ ಅದನ್ನು ನೋಡಿ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ 3 ಐಟಮ್ಸ್ ಇದಾವೆ. ಸೊ 3 10s, ಅಂದರೆ ಟ್ರಯಾಂಗಲ್ಸ್ 3 ಇರೋದ್ರಿಂದ 3 10s. ಇದು ಸರ್ಕಲ್ 1 ಇರೋದ್ರಿಂದ 1. ಸೊ ಆನ್ಸರು 30 + 1 31. ಸೊ 10 ಟ್ರಯಾಂಗಲ್ಸಲ್ಲಿ ಎಷ್ಟಿದಾವೆ? 3 ಇದಾವೆ. 10s ಪ್ಲೇಸು 1s ಪ್ಲೇಸ್. ಸೊ ಪ್ಲೇಸ್ ಕೂಡ ಹೇಳ್ತಕ್ಕಂಥದ್ದು. ಇಲ್ಲಿ 3 ಟ್ರಯಾಂಗಲ್ಸ್ 2 ಯೂನಿಟ್ಸ್ ಇದಾವೆ. ಹಾಗಿದ್ರೆ 3 ಟ್ರಯಾಂಗಲ್ಸ್ ಇದೆ, 3 10s ಇದೆ ಅಂದರೆ 30, 2 ಯೂನಿಟ್ಸ್ ಇದೆ ಅಂದರೆ 2. ಸೊ 30 + 2 32. ಸೊ ಈ ಥರ ಬರೆಯೋದು. ನೆಕ್ಸ್ಟ್ ಇಲ್ಲಿ 5 10s 3 ಯೂನಿಟ್ಸ್. 5 10s means 50, 3 units means 3. So 53. Next ಇಲ್ಲಿ 2 triangles 2 10s, 8 units 8. 2 triangles 2 10s means 20, 8 units means 8 ones means 8. So answer 28.
ಈಗ ಮತ್ತೆ ಇದನ್ನೇ ಸ್ವಲ್ಪ ಬೇರೆ ಡ್ರಾ ಟೆನ್ಸ್ ಅಂತಂದನ್ನು ಡ್ರಾ ಮಾಡಬೇಕೀಗ. ಇಲ್ಲಿ ಡ್ರಾ ಮಾಡೋದು. ಸೊ 90 ಅಂತ ಇದೆ. ಸೊ 90 ಟ್ರಯಾಂಗಲ್ಸ್ನ ಅಂದರೆ 9 ಟ್ರಯಾಂಗಲ್ಸ್ನ ನಾವು ಏನು ಮಾಡಬೇಕು, 90ನ ಇಂಡಿಕೇಟ್ ಮಾಡೋಕ್ಕೆ ಇಲ್ಲಿ ಡ್ರಾ ಮಾಡಬೇಕು. ಸೊ 3 ಇರೋದ್ರಿಂದ 3 ಸರ್ಕಲ್ಸ್ನ ಡ್ರಾ ಮಾಡಬೇಕು. ಇಲ್ಲಿ ಕೆಳಗಡೆ ಬರೀಬೇಕು 9 ಟೆನ್ಸ್ 3 ಒನ್ಸ್, 9 ಟೆನ್ಸ್ 3 ಒನ್ಸ್. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ 75 ಅಂತಂದರೆ ಬೇರೆ ಬೇರೆ ಜಾಗಗಳಲ್ಲಿ ಕೊಟ್ಟಾಗ ಕೂಡ ಮಕ್ಕಳು ಮಾಡಲೇಬೇಕು. 75 ಅಂತಿದೆ. ಸೊ 7 ಟೆನ್ಸ್, ಇಲ್ಲಿ ಟ್ರಯಾಂಗಲ್ಸ್ನ ಎಷ್ಟು ಡ್ರಾ ಮಾಡಬೇಕು, 7 ಟ್ರಯಾಂಗಲ್ಸ್ನ ಡ್ರಾ ಮಾಡಬೇಕು, 5 ಸರ್ಕಲ್ಸ್ನ ಡ್ರಾ ಮಾಡಬೇಕು. 7 ಟೆನ್ಸ್ 5 ಒನ್ಸ್. 7 ಟೆನ್ಸ್ ಮೀನ್ಸ್ ಇಲ್ಲಿ 70 ಬರಿಬೇಕು, ಇಲ್ಲಿ 5 ಬರಿಬೇಕು. ನೆಕ್ಸ್ಟ್ ಬಂದು 29. ಸೊ ಟ್ರಯಾಂಗಲ್ಸ್ ಟು 9 ಸರ್ಕಲ್ಸ್ 9 ಇರಬೇಕು. ಟ್ರಯಾಂಗಲ್ಸ್ ಎಷ್ಟಿದೆ, 2 ಇದೆ ಟೆನ್ಸು, 9 ಒನ್ಸ್. 2 ಟೆನ್ಸ್ ಮೀನ್ಸ್ 20, 9 ಒನ್ಸ್ ಮೀನ್ಸ್ 9. ಸೊ ಇದಿಷ್ಟು ಒಂದು ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಗೇಮ್ಸ್ಗಳ ಮೂಲಕ 10ರ ಒಂದು ಸಂಖ್ಯೆಯ ಪರಿಜ್ಞಾನವನ್ನು ಮೂಡಿಸ್ತಕ್ಕಂಥದ್ದು. ಇನ್ನು ಮೇಕ್ ನಂಬರ್ಸ್, ಸಂಖ್ಯೆಗಳನ್ನು ರಚಿಸಿ. ಚಿಲ್ಡ್ರನ್ ಕ್ಯಾನ್ ಮೇಕ್ ನಂಬರ್ಸ್ ಯೂಸಿಂಗ್ ಡಿಫ್ರೆಂಟ್ ನಂಬರ್ ಕಾರ್ಡ್ಸ್ ಐದರ್ ಆಫ್ ಟೆನ್ಸ್ ಆರ್ ಒನ್ಸ್. The teacher calls out a number, say 52. The children with number cards of 50 and 2 will come together and form the number 50 as shown below. The game continues for other numbers such as 27. ಸೊ ಇಲ್ಲಿ ನಂಬರ್ ಕಾರ್ಡ್ಸ್ ಕೊಡಬೇಕು. ನಂಬರ್ ಕಾರ್ಡ್ಸ್ನ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ 10, 20, 30, 40, 50, 60, 70, 80, 90. ನೆಕ್ಸ್ಟ್ 1, 2, 3, 4, 5, 6, 7, 8, 9 ಇಷ್ಟು ನಂಬರ್ ಕಾರ್ಡ್ಸ್ಗಳನ್ನು ಸಪ್ರೇಟಾಗಿ ಮಾಡಿಟ್ಕೊಳ್ಬೇಕು. ಸೊ ಟೀಚರು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನಾವು ಬೇರೆ ಬೇರೆ ನಂಬರ್ಸ್ ಮಾಡಬೇಕು. 52 ಅಂದಾಗ 50 ಕಾರ್ಡ್ ಇರೋ ರೋ ಬರಬೇಕು, 2 ಕಾರ್ಡ್ ಇರೋರು. ನೆಕ್ಸ್ಟ್ 27 ಅಂದಾಗ 20 ಕಾರ್ಡು, 7 ಕಾರ್ಡ್ ಬಂದು, ಸೊ ಈ 7ಅನ್ನು ನೋಡ್ರಿ ಇಲ್ಲಿ 0 ಮೇಲೆ ಇಟ್ಟು ಮುಚ್ಚಿದ್ದಾರೆ. ಆ ಥರ ಆಟ ಆಡಿಸ್ಬೇಕು. ಸಾಕಷ್ಟು ನಂಬರ್ಸ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಟ್ರೇಸ್ ಆಫ್ ಆರೆಂಜಸ್. Suraj, please take out trays to arrange these 40 oranges. I think I will need 3 trays to arrange them. ಸೊ ಇಲ್ಲಿ ಇವ್ರು ಹೇಳ್ತಾರೆ, ಸೂರಜ್ಗೆ ಹೇಳ್ತಾರೆ, ನೀನು ಈ 40 ಅರೇಂಜಸ್ ಇದೆ, ಸೊ ಇವನ್ನ ಟ್ರೇಸಲ್ಲಿ ಇಡಪ್ಪ ಅಂತ ಹೇಳ್ತಾರೆ. ಸೊ ಆಗ ಅವನು ಹೇಳ್ತಾನೆ, ಐ ನೀಡ್ 3 ಟ್ರೇಸ್, ನನಗೆ ಸಾಕು, ಐ ವಿಲ್ ನೀಡ್ 3 ಟ್ರೇಸ್ ಅಂತ. ಸೊ ಮತ್ತೆ ಅವನು ಅರೇಂಜ್ ಮಾಡ್ತಾನೆ, ಇಲ್ಲಿ 3 ಟ್ರೇಸಲ್ಲಿ ಮಾಡ್ತಾನೆ. ಸೊ ಆವಾಗ ಇನ್ನೊಂದಿಷ್ಟು ಅರೇಂಜಸ್ ಉಳಿಯುತ್ತೆ. ಆವಾಗ ಹೇಳ್ತಾನೆ, ಸೊ ಐ ನೀಡ್ 1 ಮೋರ್, ಮತ್ತೆ ನನಗೇನು ಬೇಕೀಗ, ಇನ್ನೂ ಒಂದು ಬೇಕಾಗುತ್ತೆ. ಸೊ ಇನ್ನೂ ಒಂದು ಬೇಕಾಯಿತು ಟ್ರೇ, ಇನ್ನೂ ಒಂದು ಬೇಕಾಗಿ ಎಷ್ಟು ಉಳಿತು, 3 ಉಳಿತು, 43. ಕ್ಯಾನ್ ಯು ನೌ ಟೆಲ್ ವಿಚ್ ಆರ್ ಮೋರ್ ಇನ್ ನಂಬರ್, 43 ಅರೇಂಜಸ್ ಆರ್ 34 ಆರೆಂಜಸ್ ಅಂತಕ್ಕಂಥದ್ದು. ಸೊ 43 ಆರೆಂಜಸ್ ವಿಲ್ ಬಿ ಮೋರ್ ಇನ್ ನಂಬರ್ ಆ್ಯಸ್ ದೇರ್ ಆರ್ 4 ಟೆನ್ಸ್ ಇನ್ ಇಟ್, ವೈಲ್ ಇನ್ 34 ದೇರ್ ಆರ್ ಓನ್ಲಿ 3 ಟೆನ್ಸ್ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ನಂಬರ್ ಕಂಪ್ಯಾರಿಸನ್ ಆಫ್ ನಂಬರನ್ನು, ಸೊ ಟೆನ್ಸ್ ಜಾಸ್ತಿ ಇದ್ದಾಗ ಸೊ ಆ ನಂಬರೇ ಜಾಸ್ತಿ ಅನ್ನೋದು, ಇದನ್ನು ಕೂಡ ಸಾಕಷ್ಟು ಉದಾಹರಣೆಗಳ ಮೂಲಕ ಮಾಡಿಸ್ಬೇಕು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಮೋರ್ ಆರ್ ಲೆಸ್. 60, 70 ಕೂಸ್ ಆರ್ ಮೋರ್ ದೆನ್ ಲೆಸ್ ದೆನ್ 76 ಅಂತ ಇದೆ. ಸೊ 70, 60, ಸೊ 6 ಟೆನ್ಸ್, 7 ಟೆನ್ಸ್, 6 ಟೆನ್ಸ್ ಅನ್ನೋದು ಲೆಸ್ ಆಯ್ತಲ್ಲ, ಸೊ ಇಲ್ಲಿ ಲೆಸ್. 53 ಶೆಲ್ಸ್ ಆರ್ ಡ್ಯಾಶ್ ದೆನ್ 35 ಟೆಲ್ ಮೋರ್. ಸೊ ಮೋರ್ ಮತ್ತು ಲೆಸ್ ಅನ್ನೋ ವರ್ಡನ್ನು ಪರಿಚಯ ಮಾಡಿಸಿದ್ವಿ ನಾವೀಗ. ಸೊ ವಾಟ್ ಅಬೌಟ್ 43 ಅರೇಂಜಸ್ ಆ್ಯಂಡ್ 47 ಅರೇಂಜಸ್. ಸೊ ಈಗ ಟೆನ್ಸು ಬೇರೆ ಇದ್ದಾಗ ಹೇಳಿದ್ವಿ, ಈಗ ಟೆನ್ಸ್ ಸೇಮ್ ಇದ್ದಾಗ ಸೊ ಈ ಮಗು ಕೇಳುತ್ತೆ 43, 47. ಸೊ ಇಲ್ಲೂ ಏನಾಗಿದೆ, 4 ಟ್ರೇಸ್ ಇದೆ, ಇಲ್ಲೂ 4 ಟ್ರೇಸ್ ಇದೆ. ಅಂದರೆ ಟೆನ್ಸ್ ಟ್ರೇಸ್ ಜಾಸ್ತಿ ಇದ್ದಾಗ, ಟೆನ್ಸ್ ನಂಬರ್ ಜಾಸ್ತಿ ಇದ್ದಾಗ ಜಾಸ್ತಿ ಅಂತ ಹೇಳಿದ್ವಿ, ಮೋರ್ ಲೆಸ್ ಅಂತ. ಸೊ ಇಲ್ಲಿ ಟೆನ್ಸ್ದು ಸೇಮ್ ಇದ್ದಾಗ ಏನು ಮಾಡಬೇಕು ಅಂದಾಗ, ಸೊ ಆವಾಗ ಹೇಳ್ತಾರೆ ಅವರು, ಅವರಮ್ಮ ಹೇಳ್ತಾರೆ, ಇನ್
in both 43 and 47 there are 4 tens, but in 43 there are 3 ones, while in 7 there are 7 ones. ಸೊ ಇಲ್ಲಿ 7 ones ಇರೋದ್ರಿಂದ ಒನ್ಸ್ ಜಾಸ್ತಿ ಇರೋದ್ರಿಂದ ಸೊ 47 ಈಸ್ ಮೋರ್ ಅಂತಂದು. ಸೊ ಸೇಮ್ ನಂಬರ್ ಕೊಟ್ಟಾಗ ನಾವು ಏನು ಮಾಡಬೇಕು, ಟೆನ್ಸನ್ನು ಚೆಕ್ ಮಾಡಬೇಕು. ಸೊ ಇಲ್ಲಿ 29 ಈಸ್ ಮೋರ್ ದೆನ್ 20. ಸೊ ಡ್ಯಾಶ್ ಈಸ್ ಲೆಸ್ ದೆನ್ 41. 41ಗಿಂತ ಲೆಸ್ ಆಗಿರ್ತಕ್ಕಂಥದ್ದು ಸೇಮ್ 10 ಇರಬೇಕು ಅನ್ನೋದ್ರಿಂದ 40 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ಡ್ಯಾಶ್ ಈಸ್ ಲೆಸ್ ದೆನ್ 76. ಸೊ ನೋಡಿ, ಲೆಸ್ ದೆನ್ 76 ಅಂದರೆ 70, 71, 72, 73, 74, 75ವರೆಗೂ ಮಗು ಲೆಸ್ ಆಗಿರೋ ನಂಬರ್ ಯಾವ್ದು ಬೇಕಾದರೂ ಬರಿಬೋದು. ಸೊ ಡಿಪೆಂಡ್ಸ್ ಆನ್ ಚಿಲ್ಡ್ರನ್. 49 ಈಸ್ ಮೋರ್ ದೆನ್ ಡ್ಯಾಶ್ ಅಂತ. 49 ಇದಕ್ಕೆ ಜಾಸ್ತಿ ನಂಬರ್ ಅಂತ. ಸೊ ಇಲ್ಲಿ ಏನು ಮಾಡಬೇಕು, 50 ಅಂತ ಬರುತ್ತೆ, ಸಾರಿ ಮೋರ್ ದೆನ್ ಅಂತ. ಸೊ 49 ಈಸ್ ಮೋರ್ ಅಂದರೆ ಈ 49ಗಿಂತ ಕಡಿಮೆ ಇರೋ ನಂಬರ್ನ ಬರಿಬೇಕಿಲ್ಲಿ. 48, 47, 40ವರೆಗೂ ಕೂಡ ಯಾವ ನಂಬರ್ ಬೇಕಾದ್ರೂ ಮಗು ಫಿಲ್ ಮಾಡ್ಬೋದು. ನೆಕ್ಸ್ಟ್ ಬಂದು 25 ಈಸ್ ಲೆಸ್ ದೆನ್. 25 ಲೆಸ್ ದೆನ್ ಅಂದರೆ ಇದಕ್ಕಿಂತ 26, 27, 28, 29 ಈ 4 ನಂಬರಲ್ಲಿ ಯಾವ್ದು ಬೇಕಾದರೂ ಮಗು ಬರಿಬೋದು. ನೆಕ್ಸ್ಟ್ ಡ್ಯಾಶ್ ಈಸ್ ಲೆಸ್ ದೆನ್ 2 ಅಂತ ಹೇಳಿದರೆ 2ಗಿಂತ ಲೆಸ್ 1. 36 ಈಸ್ ಮೋರ್ ದೆನ್ ಡ್ಯಾಶ್ ಅಂತಂದು. ಸೊ 36 ಮೋರ್ ದೆನ್ ಅಂತಂದರೆ 35, 34, 33, 32, 31, 30 ಅಲ್ಲಿವರೆಗೂ ಯಾವ್ದು ಬೇಕಾದ್ರೂ ಬರಿಬೋದು. ನೆಕ್ಸ್ಟ್ ಡ್ಯಾಶ್ ಈಸ್ ಮೋರ್ ದೆನ್. ಸೊ ಇಲ್ಲಿ ಮಕ್ಕಳಿಗೆ ಬಿಟ್ಟಿದ್ದಾರೆ, ಯಾವ್ದು ಬೇಕಾದ್ರೂ ನಂಬರ್ ನಮ್ಮ ಮಗು ಇಲ್ಲಿ ಮೋರ್ ನಂಬರು, ಇಲ್ಲಿ ಲೆಸ್ ನಂಬರ್, ಇಲ್ಲಿ ದೊಡ್ಡ ನಂಬರ್ ಬರಿಬೇಕು, ಇಲ್ಲಿ ಸಣ್ಣ ನಂಬರ್ನ ಬರಿಬೇಕು. ನೆಕ್ಸ್ಟ್ ಫ್ಲ್ಯಾಶ್ ಕಾರ್ಡ್ ಗೇಮ್ ಅಂತ. ಮೇಕ್ ಫ್ಲ್ಯಾಶ್ ಕಾರ್ಡ್ಸ್ ಆಫ್ ನಂಬರ್ಸ್ ಫ್ರಮ್ 0 to 9. ಮೇಕ್ ದ desired number according to the rules given below by placing these cards appropriately at tens and ones place. ಸೊ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಸ್ಟ್ರಕ್ಷನ್ನ ಪ್ರಕಾರ ಮಕ್ಕಳು ಒಂದು ಪ್ಲೇಸ್ ಮಾಡಬೇಕು ಅಂತ. ಸೊ ನಂಬರ್ದು ಕಾರ್ಡ್ಸ್ ಯೂಸ್ ಮಾಡಬೇಕು. ಈ ಥರದ್ದು ಟೆನ್ಸ್ ಒನ್ಸ್ ಪ್ಲೇಸ್ನ ಬರ್ಕೊಂಡಿರ್ತಕ್ಕಂಥ ಒಂದು ಕಾರ್ಡನ್ನು ಮಾಡ್ಕೋಬೇಕು. ಎ ನಂಬರ್ ಈಸ್ ಗ್ರೇಟರ್ ದ್ಯಾನ್ 50. ಸೊ ನಂಬರು ಗ್ರೇಟರ್ ದೆನ್ 50, 50ಗಿಂತ ಗ್ರೇಟರ್ ಆಗಿರ್ತಕ್ಕಂಥ ನಂಬರನ್ನು ಮಾಡಿ. ಎ ನಂಬರ್ ಈಸ್ ಲೆಸ್ ದೆನ್ 30, 30ಗಿಂತ ಕಡಿಮೆ ಇರೋ ನಂಬರನ್ನು ಮಾಡಿ. ಎ ನಂಬರ್ ಬಿಟ್ವೀನ್ 47 ಆ್ಯಂಡ್ 59, 47 59. ಸೊ ಮಗು ಯಾವ ನಂಬರ್ ಬೇಕಾದರೂ ಗೆಸ್ ಮಾಡ್ಬೋದು. ಅದು ಮಕ್ಕಳ ಡಿಫ್ರೆಂಟ್ ಥಿಂಕಿಂಗ್ ಮೇಲೆ ಇರುತ್ತೆ. ನೆಕ್ಸ್ಟ್ ವಿಚ್ ಈಸ್ ದ ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ಯು ಕ್ಯಾನ್ ಮೇಕ್. ಅದು ಆನ್ಸರು 10. 10 ಮಾತ್ರ 2 ಡಿಜಿಟ್ ನಂಬರ್. ಇಲ್ಲಿ ಒನ್ಸ್ ಪ್ಲೇಸಲ್ಲಿ 1 ಇದೆ, ಸಾರಿ ಒನ್ಸ್ ಪ್ಲೇಸಲ್ಲಿ 0 ಇದೆ, ಟೆನ್ಸ್ ಪ್ಲೇಸಲ್ಲಿ 1 ಇದೆ. ಸೊ ಇದು ಸ್ಮಾಲೆಸ್ಟ್ ನಂಬರ್. ಸೊ ವಿಚ್ ಈಸ್ ದ ಲಾರ್ಜೆಸ್ಟ್ 2 ಡಿಜಿಟ್ ನಂಬರ್ ಯು ಕ್ಯಾನ್ ಮೇಕ್ ಅಂತಂದರೆ 99. ಸ್ಮಾಲೆಸ್ಟ್ 10, ಲಾರ್ಜೆಸ್ಟ್ 99. Next, choose any 2 flashcards and make a 2-digit number. Now swap these flashcards to get another number and find out whether it is bigger or smaller than the previous number. How will you get the largest and number using same digit ಅಂತ. ಅಂದರೆ 2 ಕಾರ್ಡ್ ತೊಗೊಳೋದು, ನಂಬರ್ ಕಾರ್ಡ್ಸ್ನ ತೊಗೋಬೇಕು. ಸೊ ಫಸ್ಟ್ ಆ ನಂಬರ್ ಕಾರ್ಡ್ನ ಜೋಡಿಸೋದು, ನೆಕ್ಸ್ಟ್ ಸ್ವ್ಯಾಪ್ ಮಾಡ್ತಕ್ಕಂಥದ್ದು, ಬದಲಿ ಮಾಡೋದು. ಸೊ 3, 5 ಇದ್ದಿದ್ದನ್ನು 5, 3 ಮಾಡಿ. ಸೊ ಈಗ ನೀನು ಹೊಸದಾಗಿ ಮಾಡಿರ್ತಕ್ಕಂತಹ ನಂಬರು ಮೊದಲಿನ ನಂಬರ್ಗಿಂತ ಬಿಗ್ಗರ್ ಇದೆಯಾ ಸ್ಮಾಲರ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಬೇಕು. ಮೊದಲು ಮಾಡಿರೋ ನಂಬರ್ಗೂ ಆಮೇಲೆ ಮಾಡಿರೋ ನಂಬರ್ಗೆ ಕಂಪ್ಯಾರಿಸನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಮಕ್ಕಳು ಬೇರೆ ಬೇರೆ ನಂಬರ್ಸ್ಗಳನ್ನು ಬರೆದು ಮಾಡಬೇಕು. ನೆಕ್ಸ್ಟ್ ಮಾರ್ಕ್ ಬೈ ಪಾಸಿಂಗ್ ದ ಪಾತ್ ಅಂತ. ಸೊ ಫ್ರಾಮ್ ದ ಲಾರ್ಜೆಸ್ಟ್ ನಂಬರ್ ಟ್ರೈ ಟು ರೀಚ್ ದ ಸ್ಮಾಲೆಸ್ಟ್ ಒನ್ ಇನ್ ಡೈರೆಕ್ಷನ್ಸ್ ಆರ್ಡರ್ ಬೈ ಪಾಸಿಂಗ್ ಥ್ರೂ ಈಚ್ ಆ್ಯಂಡ್ ಎವ್ರಿ ನಂಬರ್ ಅಟ್ ಲೀಸ್ಟ್ ಒನ್ಸ್. ಅಂದರೆ ಪ್ರತಿ ದೊಡ್ಡ ಸಂಖ್ಯೆಯಿಂದ ಪ್ರಾರಂಭ ಮಾಡಿ ಇಳಿಕೆ ಕ್ರಮದಲ್ಲಿ, ಅಂದರೆ ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆಗೆ ಪ್ರತಿ ಸಂಖ್ಯೆಯ ಮೂಲಕ ಕನಿಷ್ಠ ಒಮ್ಮೆ ಆದರೂ ಹಾದು ಹೋಗಿ ಅತಿ ಚಿಕ್ಕ ಸಂಖ್ಯೆಯನ್ನು ತಲುಪಲು ಪ್ರಯತ್ನ ಮಾಡಿ ಅಂತ ಒಂದನ್ನು ಅವರು ಮಾಡಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟು ಲಾರ್ಜೆಸ್ಟ್ ನಂಬರ್ ಯಾವುದು ಅಂತ ನೋಡಬೇಕು. 91 ಇದೆ. ಸೊ 91 ಆದಮೇಲೆ 76, ಆಮೇಲೆ 53, ಆಮೇಲೆ 34, 23, 19, ನೆಕ್ಸ್ಟ್ 14, ಆಮೇಲೆ ಬಂದರೆ 11. ನೆಕ್ಸ್ಟ್ ಈ ಒಂದು ಇದರಲ್ಲಿ 86 ಈಸ್ ದ ಲಾರ್ಜೆಸ್ಟ್. 86 ಆದಮೇಲೆ 75, 63, 58, 51, 43, 34, 29. ಸೊ ಲಾರ್ಜೆಸ್ಟ್, ಸ್ಮಾಲೆಸ್ಟ್, ಡಿಸೆಂಡಿಂಗ್ ಆರ್ಡರ್ ಕೂಡ ಇಲ್ಲಿ ಕಲಿತರು ಮಕ್ಕಳು ಈ ಪಾಠದಲ್ಲಿ.
ಇನ್ನು ರೀಡಲ್ಸ್ ಪ್ಲೇ ವಿತ್ ನಂಬರ್ಸ್ ಅಂತ ಕೊಟ್ಟರೆ, ಐ ಆಮ್ ದ ಲಾರ್ಜೆಸ್ಟ್ ಟೂ ಡಿಜಿಟ್ ನಂಬರ್, ಆಲ್ರೆಡಿ ನೋನ್ 99. ಐ ಆಮ್ ದ ಲಾರ್ಜೆಸ್ಟ್ ಟೂ ಡಿಜಿಟ್ ನಂಬರ್ ವೇರ್ ನೋ ಡಿಜಿಟ್ ಈಸ್ ರಿಪೀಟೆಡ್. ಸೊ ಇಲ್ಲಿ 99ನಲ್ಲಿ ರಿಪೀಟ್ ಆಗಿದೆ ಅಲ್ವಾ ಡಿಜಿಟ್ಟು, ಸೊ ಇದರಲ್ಲಿ ರಿಪೀಟ್ ಆಗಿಲ್ಲ, ಸೊ 98. ಲಾರ್ಜೆಸ್ಟ್ ಹೌದು ಬಟ್ ರಿಪೀಟ್ ಆಗಿಲ್ಲ. ಐ ಆಮ್ ದ ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್ 10. ನೆಕ್ಸ್ಟ್, ಐ ಆಮ್ ದ ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್, ಮೈ ಡಿಜಿಟ್ಸ್ ಆರ್ ರಿಪೀಟೆಡ್. ಸೊ ಈಗ 10 ಅನ್ನೋದು ಸ್ಮಾಲೆಸ್ಟ್ ಅಂದಮೇಲೆ, ಸೊ ಇದ್ರದ್ದು ನೆಕ್ಸ್ಟ್ ನಂಬರ್ ಯಾವುದು? 11. 11ಅಲ್ಲಿ ನಂಬರ್ ರಿಪೀಟ್ ಆಗಿದೆ ಅಲ್ವಾ, ಸೊ ಆನ್ಸರ್ ಇಸ್ 11. ನೆಕ್ಸ್ಟ್, ಐ ಆಮ್ ದ ಸ್ಮಾಲೆಸ್ಟ್ ಟೂ ಡಿಜಿಟ್ ನಂಬರ್ ವಿತ್ 3 ಎಟ್ ದ ಟೆನ್ಸ್ ಪ್ಲೇಸ್. ಟೆನ್ಸ್ ಪ್ಲೇಸಲ್ಲಿ 3 ಇರ್ತಕ್ಕಂಥ ಸ್ಮಾಲೆಸ್ಟ್ ನಂಬರ್ ಯಾವುದು? 30. ಐ ಆಮ್ ದ ಲಾರ್ಜೆಸ್ಟ್ ಟೂ ಡಿಜಿಟ್ ನಂಬರ್ ವಿತ್ 2 ಎಟ್ ದ ಒನ್ಸ್ ಪ್ಲೇಸ್. ಲಾರ್ಜೆಸ್ಟ್ ಟೂ ಡಿಜಿಟ್ ನಂಬರು ಅಂದರೆ 90. ಟು ಒನ್ಸ್ ಪ್ಲೇಸಲ್ಲಿ 2 ಇದೆ, 92. ಮೇಕ್ ಯುವರ್ ಓನ್ ಸಚ್ ಕ್ವಶನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮತ್ತೆ ಬೇರೆ ಪ್ರಶ್ನೆಗಳನ್ನು ಮಾಡಬೇಕು. ನೆಕ್ಸ್ಟ್, ಒಲ್ಲಂ ಕಲಿ ಅಂತಕ್ಕಂತಹ ಒಂದು ಬೀಚ್ ದೃಶ್ಯವನ್ನು ಇಲ್ಲಿ ಓಣಂ ಸೆಲೆಬ್ರೇಟೆಡ್ ಮಾಡ್ತಿದ್ದಾರೆ ಕೇರಳದಲ್ಲಿ. ಸೊ ಥ್ರೋ ದ ಫೇಮಸ್ ಸ್ನೇಕ್ ಬೋಟ್ ರೇಸ್ ಕಾಲ್ಡ್ ಒಲ್ಲಂ ಖಾಲಿ. ಸೊ ನೋಡಿ, ಸ್ನೇಕ್ ಬೋಟ್ ರೇಸ್ಗೆ ಒಲ್ಲಂ ಖಾಲಿ ಅಂತ ಕರೀತಾರಂತೆ ಕೇರಳದಲ್ಲಿ. ಸೊ ಇಲ್ಲಿ ಲ್ಯಾಂಗ್ವೇಜ್, ಮ್ಯಾಥ್ಸಲ್ಲಿ ಲ್ಯಾಂಗ್ವೇಜ್ ಜೊತೆಗೆ ಒಂದು ಹೊಸ ಕಲ್ಚರ್ಸ್ ಕೂಡ, ಸೆಲೆಬ್ರೇಷನ್ಸ್ ಕೂಡ ಪರಿಚಯ ಆಗುತ್ತೆ ಈ ಥರದ್ದು ಒಂದು ಪ್ಯಾರಾಗ್ರಾಫು ಕ್ವಶನ್ಸ್ ಮೂಲಕ. ದ ರೇಸ್ ಹ್ಯಾಸ್ ನಿಯರ್ಲಿ ಕಮ್ ಟು ಎನ್ ಎಂಡ್. ಲುಕ್ ಎಟ್ ದ ಪಿಕ್ಚರ್ ಆ್ಯಂಡ್ ಅಬ್ಸರ್ವ್ ದ ಪೊಸಿಷನ್ ಆಫ್ ಈಚ್ ಬೋಟ್. ಸೊ ಇಲ್ಲಿ ನೀಟಾಗಿ ಮಕ್ಕಳಿಗೆ ಅಬ್ಸರ್ವ್ ಮಾಡೋಕ್ಕೆ ಹೇಳಬೇಕು. ಏನು ಆಗಿದೆ, ಈಗ ರೇಸ್ ಮುಗಿತಾ ಬಂದಿದೆ. ಸೊ ಇದು ರೆಡ್ ಒಂದು ಬೋಟ್, ಇದು ಪಿಂಕ್, ಯೆಲ್ಲೋ, ಗ್ರೀನ್, ಬ್ಲೂ ಆ್ಯಂಡ್ ಆರೆಂಜ್ ಬೋಟ್ಸ್. ಸೊ ಇದು ಇಂಪಾರ್ಟೆಂಟ್ ಈ ಕಲರ್ಸ್ ನೋಡೋದು, ಯಾಕಂದರೆ ಇಲ್ಲಿ ಕೆಳಗಿರೋ ಕ್ವಶನ್ಗೆ ಮಕ್ಕಳು ಆ ಥರನೇ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ವಿಚ್ ಕಲರ್ ಬೋಟ್ ಕೇಮ್ ಫಸ್ಟ್ ಇನ್ ರೇಸ್? ಯಾವುದು ಫಸ್ಟ್ ಬರ್ತೈತಿ? ರೆಡ್. ವಿಚ್ ಕಲರ್ ಬೋಟ್ ಈಸ್ ಲೈಕ್ಲಿ ಟು ಕಮ್ ಥರ್ಡಲ್ಲಿ ಬರೋದು 1 2 3 ಎಲ್ಲೋ ನೋಡಿ, ಕಲರ್ಸ್ನ ಕಲಿಸ್ತಾ ಇದ್ದೀವಿ. ಅಟ್ ವಿಚ್ ಪೊಸಿಷನ್ ಆರ್ ಬ್ಲೂ ಆ್ಯಂಡ್ ಗ್ರೀನ್ ಬೋಟ್ಸ್? ಬ್ಲೂ ಮತ್ತು ಗ್ರೀನ್ ಯಾವ ಪೊಸಿಷನಲ್ಲಿದ್ದಾವೆ? ಎರಡು ಸೇಮ್ ಪೊಸಿಷನ್, 4th ಪೊಸಿಷನಲ್ಲಿದ್ದಾವೆ. ರೈಟ್ ದ ಪೊಸಿಷನ್ ಆಫ್ ಪಿಂಕ್ ಆ್ಯಂಡ್ ಆರೆಂಜ್ ಬೋಟ್ಸ್ ಆನ್ ದ ಬೇಸಿಸ್ ಆಫ್ ದ ಪಿಕ್ಚರ್. ಪಿಂಕ್ ಮತ್ತು ಆರೆಂಜ್, ಪಿಂಕ್ ಯಾವುದರಲ್ಲಿದೆ? 2. ಒಂದು ಆರೆಂಜ್ ಯಾವುದರಲ್ಲಿದೆ? 5th ಪ್ಲೇಸಲ್ಲಿದೆ. ಸೊ ಈ ಥರ ಒಂದು ಪಿಕ್ಚರ್ ರೀಡಿಂಗ್ ಆನ್ಸರ್ ಕೂಡ ಆಯಿತು. ನೆಕ್ಸ್ಟ್ ಕ್ವಶನ್ನು, ಡಿ ಕ್ವಶನ್. ರೈಟ್ ದ ಡಿ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ರೈಟ್ ದ ಪೊಸಿಷನ್ ಆಫ್ ಪಿಂಕ್ ಆ್ಯಂಡ್ ಆರೆಂಜ್ ಬೋಟ್ಸ್ ಆನ್ ದ ಬೇಸಿಸ್ ಆಫ್ ಪಿಕ್ಚರ್ ಅಂತ. ಪಿಂಕ್ ಮತ್ತು ಆರೆಂಜ್ 2 and 5. ನೆಕ್ಸ್ಟ್, ಲುಕ್ ಎಟ್ ದ ಮಂತ್ ಆಫ್ ಆಗಸ್ಟ್ ಇನ್ ದ ಕ್ಯಾಲೆಂಡರ್ ಗಿವನ್ ಬಿಲೋ ಅಂತ. ಕ್ಯಾಲೆಂಡರ್ನ ನೋಡಬೇಕು, ಇದು ಅಬ್ಸರ್ವ್ ಕ್ಯಾಲೆಂಡರ್ ರೀಡಿಂಗನ್ನು ಹೇಳ್ಕೊಡ್ಬೇಕಾಗುತ್ತೆ ನಾವು. ಸೊ ಡೇಟ್ಸ್ ಇದೆ, ಆಮೇಲೆ ಇದರಲ್ಲಿ ಒಂದು ರೆಡ್ ಕಲರ್ ಮಾರ್ಕ್ ಮಾಡಿರ್ತಕ್ಕಂತಹ ಒಂದು ಡೇಟ್ಸ್ ಕೂಡ ಇದೆ, ಯಾಕಂದರೆ ಇದು ಕ್ವಶನ್ನಲ್ಲಿ ಇದೇ ಬರೋದು. ಸೊ ಓಣಮ್ ವಿಲ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇ ಆಫ್ ದ ಮಂತ್? ಸೊ ಓಣಮ್ ಇಲ್ಲಿ 29 ಅಂತ ಡೇಟ್ ಕೊಟ್ಟಿದ್ದಾರೆ. ಸೊ ವೆನ್ ಈಸ್ ದ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟೆಡ್? 15. ರಕ್ಷಾಬಂಧನ್ ಈಸ್ ಆನ್ ಡ್ಯಾಶ್ ವೆಡ್ನೆಸ್ಡೇ ಆಫ್ ದಿಸ್ ಮಂತ್. ಸೊ ರಕ್ಷಾಬಂಧನ ವೆಡ್ನೆಸ್ಡೇ, ಯಾವ ವೆಡ್ನೆಸ್ಡೇ ಮಾಡಿದ್ದಾರೆ ಅಂದರೆ, ರಕ್ಷಾಬಂಧನ ಈಸ್ ಆನ್ 5th ವೆಡ್ನೆಸ್ಡೇ ಆಫ್ ದಿಸ್ ಮಂತ್. ಅಂದರೆ ಫಸ್ಟ್ ವೆಡ್ನೆಸ್ಡೇ, ಸೆಕೆಂಡ್ ವೆಡ್ನೆಸ್ಡೇ, ಥರ್ಡ್ ವೆಡ್ನೆಸ್ಡೇ, 4th ವೆಡ್ನೆಸ್ಡೇ, 5th ವೆಡ್ನೆಸ್ಡೇ ಆಫ್ ದಿಸ್ ಮಂತ್. ನೆಕ್ಸ್ಟ್, ಫೈಂಡ್ ಔಟ್ ಇಫ್ ಎನಿ ಆಫ್ ಯುವರ್ ಫ್ರೆಂಡ್ಸ್ ಸೆಲೆಬ್ರೇಟೆಡ್ ದೇರ್ ಬರ್ತ್ಡೇ ಇನ್ ದ ಮಂತ್ ಆಫ್ ಆಗಸ್ಟ್, ಮಾರ್ಕ್ ಇಟ್ ಇನ್ ದ ಕ್ಯಾಲೆಂಡರ್. ಈ ಒಂದು ಮಾರ್ಕಲ್ಲಿ ಕ್ಯಾಲೆಂಡರ್ನಾಗ ಯಾರಾದರೂ ನಿಮ್ಮ ಕ್ಲಾಸಲ್ಲಿ ಬರ್ತ್ಡೇ ಫ್ರೆಂಡ್ ಸೆಲೆಬ್ರೇಟ್ ಮಾಡ್ತಾಯಿದ್ರೆ ಬರಿಬೇಕು. ನೆಕ್ಸ್ಟ್, ಜರ್ಸಿ ನಂಬರ್ 17 ಅಂತಕ್ಕಂಥದ್ದು. ದ ಪ್ಲೇಯರ್ ವೇರಿಂಗ್ ಜರ್ಸಿ ನಂಬರ್ 17 ಈಸ್ ದ ಪ್ಲೇಯಿಂಗ್ ವೆರಿ ವೆಲ್. ಹೀ ಈಸ್ ಆರ್ಯ, ಮೈ ಫೇವರೆಟ್ ಪ್ಲೇಯರ್ ಅಂತ. ಸೊ ಜರ್ಸಿ ನಂಬರ್ ಮೂಲಕ ಆ ಒಂದು ಪ್ಲೇಯರನ್ನು ಇಲ್ಲಿ ಕಂಡುಹಿಡಿತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಮ್ಯಾಥ್ ಮೇಳ.